ಹಲೋ 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 ಆಲೂಗಡ್ಡೆ ಪಲಾವ್. ಸಮಸ್ತ ಕರ್ನಾಟಕದ ಬೈಕರ್ಸ್ಗೆ ASN ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಅನ್ಕೊನಿಚಿವ ಅಂತ ಹೇಳ್ತಾ ಈ ವಿಡಿಯೋಲಿ ಏನಪ್ಪ ತೋರಿಸ್ತಾ ಇದ್ದೀನಿ, ಬರೀ ಗಾಡಿ ಎಲ್ಲ ಗುರುವೆ, ನೀವು ಬೈಕ್ ಓಡಿಸ್ತಾ ಇರ್ಬೋದು, ಬಟ್ ಮೋಟೋ ವ್ಲಾಗಿಂಗ್ ಹೇಗೆ ಮಾಡೋದು, ಮೋಟೋ ವ್ಲಾಗಿಂಗ್ ಸೆಟಪ್ ಹೇಗೆ ಮಾಡ್ಕೊಳ್ಳೋದು. ಈಗ ಇಲ್ಲಿ ಮಿರರಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಗೋಪ್ರೋನ ಹಾಕ್ಕೊಂಡು ಹೀಗೆ ಗಾಡಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಹೋಗೋದು ಹೇಗೆ ಅಂತ ನೀವೇನಾದರೂ ವಂಡರ್ ಆಗ್ತಿದ್ದೀರಾ. ಈ ಥರ ಆಲ್ರೆಡಿ ತುಂಬ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ, ಬಟ್ ಆದರೂ ನನ್ನನ್ನು ತುಂಬ ಜನ ಕೇಳ್ತಾ ಇರೋದ್ರಿಂದ ಈ ಥರ ಮೋಟೋ ವ್ಲಾಗ್ ಸೆಟಪ್ ಹೇಗೆ ಮಾಡೋದು ಅಂತ ಈಗ ಒಂದು ಟ್ಯುಟೋರಿಯಲ್ ತೋರಿಸ್ತೀನಿ. ಅಫ್ಕೋರ್ಸ್ ನಿಮಗೆ ಮೋಟೋ ವ್ಲಾಗಿಂಗ್ಗೆ ಯಾವುದಾದ್ರೂ ಒಂದು ಬೈಕ್ ಇರಬೇಕು, ದೊಡ್ಡದೇ ಆಗಬೇಕು ಅಂತೇನಿಲ್ಲ, ಎನಿ ಬೈಕ್ ಇಸ್ ಓಕೆ. ನಿಮ್ಮ ಟ್ಯಾಲೆಂಟ್ ಇದ್ದರೆ ನಿಮ್ಮ ಮಾತಲ್ಲೇ ಎಲ್ಲ ಜನರನ್ನ ಮೆಚ್ಚಿಸ್ಬೋದು. ಬನ್ನಿ ಈಗ ಮೋಟೋ ವ್ಲಾಗಿಂಗಿಗೆ ಏನೇನು ಬೇಕು ನೋಡೋಣ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಹೆಲ್ಮೆಟ್ ಇರಬೇಕು. ಅಗೈನ್ ಎಕ್ಸ್ಪೆನ್ಸಿವ್ ಹೆಲ್ಮೆಟೇ ಆಗಬೇಕು ಅಂತೇನಿಲ್ಲ, ಬಟ್ ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಟ್ಕೊಳ್ಳಿ. ಈ ಹೆಲ್ಮೆಟ್ನ ನಾನು ವಾಷಿಂಗಿಗೆ ಹಾಕಿದ್ದೆ, ಯಾಕಂದರೆ ಮತ್ತೆ ಯೂಸ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ನಾನು ಇದಕ್ಕೆ ಮೋಟೋ ವ್ಲಾಗಿಂಗ್ ಸೆಟಪ್ನ ಮಾಡ್ತೀನಿ. ಹೇಗಪ್ಪ ಮಾಡೋದು ಒಂದು ಫುಲ್ ಫೇಸ್ ಹೆಲ್ಮೆಟಲ್ಲಿ ಅಂದರೆ, ಫಸ್ಟು ನೀವು ಈ ಪ್ಯಾಡಿಂಗ್ ಎಲ್ಲ ಬಿಚ್ಕೊಂಬಿಡಿ. ಅಯ್ಯೋ ಏನು ಗುರು ಇದು ಈ ಥರ ಇಟ್ಟಿದ್ದಾನೆ ಅಂತ ಅಂದ್ಕೋಬೇಡಿ. ಎಲ್ಲ ವಾಷಿಂಗ್ ಹಾಕಿ ಡ್ರೈ ಮಾಡಿಸಿದ್ದೆ ನೋಡಿ, ಕಂಪ್ಲೀಟ್ ಎಲ್ಲ ಬಿಚ್ಕೊಂಡಿದ್ದೀನಿ, ಫುಲ್ ಖಾಲಿ ಇದೆ ಹೆಲ್ಮೆಟ್. ಓಕೆನಾ. ಮತ್ತು ನಿಮಗೆ ಒಂದು ಚಿನ್ ಮೌಂಟ್ ಬೇಕಾಗುತ್ತೆ. ಲಾಸ್ಟಲ್ಲಿ ನಿಮಗೆ ಇದೆಲ್ಲ ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ, ಅಮೆಝಾನಲ್ಲೂ ಆರ್ಡ್ರ್ ಮಾಡ್ಬೋದು, ಅಥವಾ ನಾನು G2 ಪ್ರಾಡಕ್ಟ್ಸ್ ಅವರಿಂದ ತೊಗೊಂಡೆ, ಅವ್ರ ಹತ್ರನೂ ನೀವು ಕಂಪ್ಲೀಟ್ ವ್ಲಾಗಿಂಗ್ ಸೆಟಪ್ನ ತೊಗೋಬೋದು. ಚಿನ್ ಮೌಂಟ್ನ ಇಲ್ಲಿ ಹಾಕಿ ಗೋಪ್ರನ್ನ ಹಾಕಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗೋದು. ಬಟ್ ವಿಷಯ ಅಷ್ಟೇ ಅಲ್ಲ ಗುರುವೆ, ಇದಕ್ಕೆ ಇನ್ನೂ ಒಂದು ಐಟಮ್ ಬೇಕಿದೆ. ಏನು ಹೇಳಿ, ಒಂದು ಗೋಪ್ರೋ. ನಾನು ಇವಾಗ ಇನ್ನೊಂದು ಹೆಲ್ಮೆಟಲ್ಲಿ ಹಾಕ್ಕೊಂಡು ಆಲ್ರೆಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಗೋಪ್ರೋ. ನಾನು ಆಲ್ಮೋಸ್ಟ್ ತೊಗೊಂಡು 2 ಇಯರ್ಸ್ ಆಯಿತು. ಗೋಪ್ರೋ ಹೀರೋ 10 ತೊಗೊಂಡಾಗ ಇಲ್ಲಿ 40,000 ಇತ್ತು, ಬಟ್ ನನಗೆ 27,000 ಬಂದಿತ್ತು. 2 ಇಯರ್ಸ್ ಹಳೇದಾಗಿರೋದ್ರಿಂದ ಈಗ ಅದೇ ಪ್ರೈಸ್ಗೆ ಸಿಗ್ತಾಯಿದೆ. ನೀವು ಬೇಕಾದರೆ ಲೇಟೆಸ್ಟ್ ಗೋಪ್ರೋಗೂ ಹೋಗ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ವೈರ್ಡ್ ಮೈಕು. ಲೆಂತ್ ತುಂಬ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಹೆಲ್ಮೆಟ್ ಒಳಗಡೆ ಸುತ್ತಿಡೋದ್ರಿಂದ ತುಂಬ ಲೆಂತ್ ಇರೋ ಮೈಕ್ ಅವಶ್ಯಕತೆ ಬರೋದಿಲ್ಲ. ಬಟ್ ಆದರೆ ಈ ಮೈಕ್ಗೆ ನೀವು TRS ಕನೆಕ್ಟರ್ನ ತೊಗೋಬೇಕಾಗುತ್ತೆ. ಅಗೇನ್ ನಿಮಗೆ ಇದು ಕಂಪ್ಲೀಟ್ ಸೆಟಪ್ ಸಿಗುತ್ತೆ, ಯಾಕಂದರೆ ಗೋಪ್ರೋ ಅಡಾಪ್ಟ್ರಲ್ಲಿ ನಿಮಗೆ 3.5 mm ಜಾಕ್ದು ವರ್ಕ್ ಆಗೋಲ್ಲ. ಸೊ TRS ಕನ್ವರ್ಟರ್ನ ಹಾಕೋಬೇಕು. ಓಕೆನಾ. ಸೊ ನಿಮಗೆ ಬೇಕಾಗಿರೋದು ಹೆಲ್ಮೆಟ್, ಒಂದು ಮೈಕು, ಒಂದು ಚಿನ್ ಮೌಂಟು, ಜೊತೆಗೆ ಗೋಪ್ರೋಗೆ ಉಲಾನ್ಜಿ ಕೇಸ್ ಬರುತ್ತೆ. ಅದಾದಮೇಲೆ ಒಂದು ಅಡಾಪ್ಟರ್ ಬರುತ್ತೆ. ಅದನ್ನು ಮತ್ತೆ ನಾನು ನಿಮಗೆ ಫೋನಲ್ಲಿ ಶೂಟ್ ಮಾಡ್ತಾ ತೋರಿಸ್ತೀನಿ, ಎಂಡ್ ಸೆಟಪ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗ ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ಮೈಕ್ನ ಫಸ್ಟು ಒಳಗಡೆ ಸುತ್ತಿಟ್ಕೋಬೇಕು ನೋಡಿ. ಮೈಕ್ ವಯರೆಲ್ಲ ಇಲ್ಲಿ ಹಾಕ್ಬಿಡಿ. ಒಂದು ನನ್ನ ಸಜೆಷನ್ ಏನಂದರೆ, ನಿಮ್ಮ ಕನೆಕ್ಟರು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಲೆಫ್ಟು ಹೆಲ್ಮೆಟ್ ಲೆಫ್ಟ್ಗೆ. ಮೈಕ್ನ ಇಲ್ಲಿ ರೈಟ್ ಸೈಡಲ್ಲಿ ಇಟ್ಕೊಳ್ಳಿ, ಕೊನೆಯದಾಗಿ ಹಾಕೋಬಹುದು. ಓಕೆನಾ. ನೋಡಿ ಇಲ್ಲಿ ಎಂಟಿ ಕಾಣಿಸ್ತಾ ಇದೆ. ಸೊ ಫಸ್ಟು ಬೇಸ್ನ ಕವರ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಇಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ, ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಲಾಕ್ ಮಾಡ್ಕೊಳ್ಳಿ. ಇದು ಒಂದೊಂದು ಹೆಲ್ಮೆಟ್ಗೆ ಒಂದೊಂದು ಥರ ಇರುತ್ತೆ, ಬಟ್ ಆಲ್ಮೋಸ್ಟ್ ಇವಾಗ ಬರೋ ಎಲ್ಲ ಹೆಲ್ಮೆಟ್ಸ್ಗೂ ನೀವು ಡಿಟ್ಯಾಚಬಲ್ ಇರುತ್ತೆ. ರಿಮೂವ್ ಮಾಡಿ ವಾಶ್ ಮಾಡಿ, ಯಾಕಂದರೆ ತುಂಬ ಲಾಂಗ್ ರೈಡಲ್ಲಿ ಸ್ವೆಟ್ಟಿಂಗ್ ಎಲ್ಲ ಆಗಿದ್ದರೆ ಸ್ಮೆಲ್ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಮಳೇಲಿ ನೆಂದಿದ್ರೂ ಸ್ಮೆಲ್ ಬರೋ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಈ ಥರ ವಾಷಬಲ್ ಕೊಟ್ಟಿರ್ತಾರೆ. ಓಕೆನಾ. ಓಕೆ, ಈ ಬೇಸ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಸೈಡ್ ಪ್ಯಾಡಿಂಗ್ನ ಹಾಕೋಣ. ಟ್ಯಾಗ್ನ ಒಳಗಡೆ ಹಾಕಿ, ಸೊ ನಿಮಗೆ ಇದು ಇಂಟರ್ಲಾಕ್ ಮಾಡೋ ಥರ ಹೊರಗಡೆ ಬರುತ್ತೆ. ಇದನ್ನು ಇನ್ಸರ್ಟ್ ಮಾಡಬೇಕು. ಸೊ ನಿಮ್ಗೀಗ ಒಂದು ಐಡಿಯಾ ಬಂತು, ಸೆಂಟ್ರದ್ದು ಹಾಕಿದ್ಮೇಲೆ ಇದು ಸೈಡ್ ಲಾಕಿಂಗ್ ಹೆಂಗೆ ಮಾಡೋದು ಅಂತ. ಮತ್ತು ಇಲ್ಲಿ ಬಟನ್ಸ್ ಇರುತ್ತೆ. ನೆಕ್ಸ್ಟ್ ಅದೇ ಥರ ರೈಟ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಆಲ್ ರೈಟ್. ನಿಮಗೆ ಈ ಕಡೆಯಿಂದ ಕನೆಕ್ಟರ್ ವೈರ್ ಬಂದಿರುತ್ತಲ್ಲ, ಅದನ್ನು ನೀವು ಸ್ವಲ್ಪ ಹೊರಗಡೆ ತಗೋಬೇಕು. ಸೊ ಈ ಬಟನ್ ಹಾಕೋಕ್ಕೆ ಮುಂಚೆ ಇಲ್ಲಿ ಒಳಗಡೆಯಿಂದ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಹೊರಗಡೆ ಒಂದಿಷ್ಟು ದೂರ ಚುಚ್ಚೋ ಥರ ಇರಬೇಕು, ಎಕ್ಸ್ಟ್ರಾ ವೈರ್ ಬರಲಿ. ಇಷ್ಟಕ್ಕೆ ಕ್ಲೋಸ್ ಮಾಡ್ಕೊಳ್ಳಿ. ಪ್ಯಾಡಿಂಗ್ ಎಲ್ಲ ಕ್ಲೀನಾಗಿ ಕೂತಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ.
ಯಾಕಂದರೆ ಕಂಫರ್ಟೇ ತುಂಬ ಇಂಪಾರ್ಟೆಂಟ್. ನೀವು ಲಾಂಗ್ ರೈಡ್ಸ್ ಎಲ್ಲ ಹೋಗ್ತೀನಿ ಅಥವಾ ಫಾರ್ ಎನಿ ಶಾರ್ಟ್ ರೈಡ್ ಆಲ್ಸೋ ನಿಮ್ಮ ಕಂಫರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಯರ್ಸ್ ಎಲ್ಲ ಎಲ್ಲೂ ಒಳಗಡೆ ಕಾಣಿಸ್ಬಾರ್ದು, ಎಕ್ಸೆಪ್ಟ್ ನೀವು ಹೊರಗಡೆ ಬರೋ ವಯರ್ಸ್ ಬಿಟ್ಟು ಯಾವುದು ಕಾಣಿಸ್ಬಾರ್ದು. ಸೊ ಇಲ್ಲೊಂದು ಬಟನ್ ಇರುತ್ತೆ. ಎಸ್, ಲಾಕ್ ಆಯಿತು. ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಸೆಟಪ್ ಆಗಿದೆ. ಈ ಕಡೆಯಿಂದ ಒಂದು ಕನೆಕ್ಟರ್ ವೈರ್ ಆಚೆ ಬರುತ್ತೆ. ಇಲ್ಲಿ ನಿಮ್ಮ ಮೈಕ್ ಬಂದು ಇಲ್ಲೆಲ್ಲಾದರೂ ಕೂರಿಸ್ಕೋಬೋದು. ನಾನು ಮೈಕಿಗೆ ಮುಂದೆಗಡೆ ಫರ್ ಹಾಕಿದ್ದೀನಿ. ತುಂಬ ನಾಯ್ಸ್ ಬಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ, ತುಂಬ ಗಾಳಿ ಬೀಳಿಸ್ತಾ ಇರುತ್ತಲ್ಲ, ಆವಾಗ ನಾಯ್ಸ್ ಕ್ಯಾನ್ಸಲೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಚಿನ್ ಮೌಂಟ್. ಈ ಟೆಲಿಸನ್ ಅವರ ಚಿನ್ ಮೌಂಟು ತುಂಬ ಚೆನ್ನಾಗಿದೆ. ಸ್ಟೆಬಿಲಿಟಿ ಅಂತ ನೆಕ್ಸ್ಟ್ ಲೆವೆಲ್. ಕೆಲವರು ಇಲ್ಲೆಲ್ಲ ಅಂಟಿಸ್ತಾರೆ, ಅಂಟಿಸೋ ಅಂಥ ಅವಶ್ಯಕತೆ ಏನು ಬರೋದಿಲ್ಲ. ಆ್ಯಂಡ್ ರಿಮೂವಬಲ್ ಇರೋದ್ರಿಂದ ನೀವು ಯಾವ ಹೆಲ್ಮೆಟಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಸಿಂಪಲ್. ಈ ಟ್ಯಾಗ್ನ ತಗೊಂಡು ಒಳಗಡೆಯಿಂದ ಹಾಕಿ, ಮತ್ತು ಇನ್ನೊಂದು ಟ್ಯಾಗ್ನ ತಗೊಂಡು ಹೀಗೆ ಒಳಗಡೆಯಿಂದ ಹಾಕಿ. ಓಕೆನಾ? ಸೊ ಇದು ಸಿಂಪಲ್ಲಾಗಿ ತೋರಿಸಿದ್ದೀನಿ. ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದಕ್ಕೇ ಅಳ್ಳಾಡ್ತಾ ಇಲ್ಲ. ಅದನ್ನು ಗಟ್ಟಿಯಾಗಿ ಈ ಥರ ಲಾಕ್ ಮಾಡಿಬಿಡಿ. ಇನ್ನೊಂದು ಸರಿ ತೆಗೆದು ಈ ಸ್ಕ್ರೂ ಡ್ರೈವರ್ನೆಲ್ಲ ಫಸ್ಟ್ ಒಂದು ಸರಿ ನಿಧಾನಕ್ಕೆ ಲಾಕ್ ಮಾಡಿ ಆಮೇಲೆ ಮಾಡ್ತೀವಲ್ಲ, ಆ ಥರ. ಈಗ ಯಾವುದೇ ರೀತಿ ಅಳ್ಳಾಡೋದಿಲ್ಲ. ಓಕೆ, ನಿಮ್ಮ ಮೋಟೋ ವ್ಲಾಗಿಂಗ್ಗೆ ಹೆಲ್ಮೆಟ್ ಸೆಟಪ್ ಆಗಿದೆ. ಹೆಲ್ಮೆಟ್ ಸೆಟಪ್ ಆದಮೇಲೆ ಇದಕ್ಕೆ ಕ್ಯಾಮ್ರಾ ಹಾಕೋದೊಂದೇ ಬಾಕಿ ಇರುತ್ತೆ. ಸೊ ಇಲ್ಲಿಗೆ ಗೋಪ್ರೋ ಕ್ಯಾಮ್ರಾ ಹಾಕಿಬಿಟ್ಟು ಇಲ್ಲಿ ಕನ್ವರ್ಟರ್ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಮೋಟೋ ವ್ಲಾಗಿಂಗಿಗೆ ಹೆಲ್ಮೆಟ್ ರೆಡಿ ಅಂತ ಅರ್ಥ. ನೋಡಿ, ಇಲ್ಲಿ ಮೈಕ್ ಕಾಣಿಸ್ತಾ ಇದೆಯಾ? ಇದನ್ನು ಒಳಗಡೆ ತೊಳ್ಕೊಬೋದು. ಓಕೆ, ಈಗ ನಮ್ಮ ಹೆಲ್ಮೆಟ್ ಮೋಟೋ ವ್ಲಾಗಿಂಗಿಗೆ ರೆಡಿ. ನಂದು MT Blade 2 ಹೆಲ್ಮೆಟ್ ಇದು ತೊಗೊಂಡು ಆಲ್ಮೋಸ್ಟ್ 1.5 years 2 years ಆಯ್ತಾ ಬಂತು. ಗ್ಲಾಸ್ ಒಂದು ಒರೆಸ್ಬೇಕು, ಎಲ್ಲ ಒಣಗಿಸಿ ಆಮೇಲೆ ಎತ್ತಿಟ್ಟಿದ್ದೆ. ಇದಕ್ಕೀಗ ಗೋಪ್ರೋ ಹಾಕ್ತೀನಿ. ಅದನ್ನು ಹೇಗೆ ಹಾಕೋದು ತೋರಿಸ್ತೀನಿ ಬನ್ನಿ. ಸೊ ನಿಮ್ಮ ಹತ್ರ ಹೆಲ್ಮೆಟ್ಟು ಮೋಟೋ ವ್ಲಾಗಿಂಗ್ ಸೆಟಪ್ ಇದ್ರೆ ಸಾಕಾಗಲ್ಲ, ಯಾವುದಾದ್ರೂ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬೇಕು. ನನ್ನ ಹತ್ರ ಇರೋದು ಗೋಪ್ರೋ ಹೀರೋ 10 ಬ್ಲ್ಯಾಕ್. ಓಕೆನಾ? ಇದಕ್ಕೆ ನೀವು ಫಸ್ಟ್ ಮಾಡಬೇಕಿರೋದು ಏನಪ್ಪ ಅಂದರೆ ಸೈಡ್ ಡೋರ್ನ ಓಪನ್ ಮಾಡಿಬಿಡ್ಬೇಕು. ಇದನ್ನು ಹಾಕಿದ್ರೆ ವಾಟರ್ ಪ್ರೂಫ್ ಇರುತ್ತೆ, ಬಟ್ ಇದನ್ನು ಹಾಕಿಲ್ಲ ಅಂದರೆ ವಾಟರ್ ಪ್ರೂಫ್ ಇರೋದಿಲ್ಲ. ಇದಕ್ಕೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಗೆ ವಾಟರ್ ಪ್ರೂಫ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ, ನಿಮ್ಗೊಂದು ಗೋಪ್ರೋ ಅಥವಾ ಎನಿ ಆ್ಯಕ್ಷನ್ ಕ್ಯಾಮ್ರಾ ಇರಬೇಕು. ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾ ಮೇಲೆ ಗ್ಯಾಜೆಟ್ ಯಾವ ಥರ ಇರಬೇಕು ಅಂತ ಹೇಳ್ತೀನಿ. ನನ್ನ ಹತ್ರ ಇಲ್ಲಿದೆ ನೋಡಿ, ಉಲಾನ್ಜಿದು ಸೇಫ್ಟಿ ಕೇಸ್ ಇದೆ. ಸೊ ಈ ಸೇಫ್ಟಿ ಕೇಸ್ನ ಇದ್ರೊಳಗಡೆ ಹಾಕೋದು ಏನಕ್ಕಪ್ಪ ಅಂದರೆ, ನಮಗೆ ಗೋಪ್ರೋದೇ ಅಡಾಪ್ಟರ್ ಇದೆ. ಇದು ಮೈಕ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಇಲ್ಲಿ ಮೈಕ್ನ ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಇನ್ಬಿಲ್ಟ್ ಮಾತ್ರ ಇರುತ್ತೆ. ಇದು ಚಾರ್ಜರ್ ಆಗಿರುತ್ತೆ. ಸೊ ನಿಮಗೆ ಈ ಅಡಾಪ್ಟರ್ ತೊಗೊಳ್ಳೋದ್ರಿಂದ ವಿತ್ ಚಾರ್ಜರ್ ನೀವು ಮೈಕ್ ಕೂಡ ಕನೆಕ್ಟ್ ಮಾಡ್ಬೋದು. ಓಕೆನಾ? ನಾನು ಆವಾಗಲೇ ಹೇಳ್ದಂಗೆ 3.5 mm ವರ್ಕ್ ಆಗೋದಿಲ್ಲ, ಬಟ್ ಇದಕ್ಕೆ TRS ಕನೆಕ್ಟರ್ ತೊಗೊಂಡು ಇಲ್ಲಿ ಮೈಕ್ ಹಾಕಿದ್ರೆ ಬೈ ಡಿಫಾಲ್ಟ್ ಸ್ಟ್ಯಾಂಡರ್ಡ್ ಮೈಕ್ ಆಗಿ ಇದು ಸೆಟ್ ಆಗುತ್ತೆ. ಇದನ್ನು ಹೇಗಪ್ಪ ಮಾಡೋದು ಅಂದರೆ, ಉಲಾನ್ಜಿ ಅವರ ಕೇಸು ತುಂಬ ಚೆನ್ನಾಗಿದೆ. ಉಲಾನ್ಜಿ G94 ಅಂತ ಇದೆ. ಇದು ಹೀರೋ 9, 10, 11ಗೆಲ್ಲ ಆಗುತ್ತೆ ಅಂತ ಕೇಳಿದ್ದೀನಿ. ನೋಡಿ, ಉಲಾನ್ಜಿ ಕೇಸ್ ಈ ಥರ ಇರುತ್ತೆ. ಓಕೆನಾ? ಫಸ್ಟು ನೀವು ಇಲ್ಲಿ ಪುಷ್ ಮಾಡಿ ಸೈಡ್ ಡೋರ್ನ ಓಪನ್ ಮಾಡ್ಕೋಬೇಕು. ಸೊ ನಿಮ್ಮ ಗೋಪ್ರೋಯಲ್ಲಿ ಸೈಡ್ ಡೋರ್ನ ತೆಗೆದುಬಿಟ್ಟು ಈ ಸೈಡ್ ಡೋರ್ನ ನಾವು ರಿಪ್ಲೇಸ್ ಮಾಡ್ತಾ ಇರ್ತೀವಿ. ಆಲ್ರೈಟ್? ಸೊ ಹಾಗೆಯೇ ಇದು ಮೇನ್ ಡೋರ್. ಇದು ಮೇನ್ ಡೋರ್ನ ಈ ಥರ ಓಪನ್ ಮಾಡಿದ್ರೆ ಗೋಪ್ರೋನ ನೀವು ಒಳಗಡೆ ಹಾಕೋದಕ್ಕೆ ಸಿಗುತ್ತೆ. ಓಕೆನಾ? ಸೊ ಲಾಕ್ ಆಯಿತು. ಸೊ ಗೋಪ್ರೋ ಇವಾಗ ಎಲ್ಲೂ ಅಳ್ಳಾಡೋದಿಲ್ಲ. ಈ ಡೋರ್ಗೆ ಏನಪ್ಪ ಮಾಡೋದು? ಸೊ ಬ್ಯಾಟ್ರಿ ಎಲ್ಲ ಹಾಕಬೇಕು, ತೆಗಿಬೇಕಂದ್ರೆ ಈ ಡೋರ್ನ ಯೂಸ್ ಮಾಡಬೇಕು. ಸದ್ಯಕ್ಕೆ ಈ ಡೋರ್ನ ಕ್ಲೋಸ್ ಮಾಡೋಣ. ಓಕೆ, ಇವಾಗ ನಮ್ಮ ಗೋಪ್ರೋ ಏನೋ ಸೇಫ್ ಆಯಿತು. ಇದಕ್ಕೆ ಹೆಂಗೆ ಅಡಾಪ್ಟರ್ ಕನೆಕ್ಟ್ ಮಾಡೋದಂತ ಹೇಳಿದ್ರೆ, ಇಲ್ಲಿದೆ ನೋಡಿ, ಅಡಾಪ್ಟರ್ನ ಇಡೋದಕ್ಕೆ ಒಂದು ಜಾಗ ಮಾಡಿದ್ದಾರೆ. ಆ ಜಾಗದಲ್ಲಿ ಅಡಾಪ್ಟರ್ನ ಇಡಬೇಕು. ಸ್ವಲ್ಪ ವೆಯ್ಟ್ ಆಗುತ್ತೆ. ಸೊ ನಿಮ್ಮ ಅಡಾಪ್ಟರ್ನ ಈ ಕಡೆ ಲೆಫ್ಟಿಂದ ರೈಟ್ ಸೈಡ್ಗೆ ಹಾಕಿದ್ರೆ ನೀವು ಅಡಾಪ್ಟರ್ನ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ನೀವು ಚಾರ್ಜಿಂಗ್ ಪೋರ್ಟ್ಗೆ ಅಡಾಪ್ಟರ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಕೂಡ ಚಾರ್ಜ್ ಮಾಡ್ಬೋದು.
ಹಾಗೆ ಮೈಕ್ನು ಕೂಡ ಕನೆಕ್ಟ್ ಮಾಡ್ಬೋದು. ಆನ್ ದ ಮೂವಲ್ಲಿ ಕೂಡ ಚಾರ್ಜ್ ಮಾಡೋರು ಇದ್ದಾರೆ. ಬೈಕಲ್ಲೇ ಚಾರ್ಜರ್ ಇರುತ್ತಲ್ಲ, ಅವ್ರು ಆನ್ ದ ಮೂವಲ್ಲೂ ಚಾರ್ಜ್ ಮಾಡ್ತಾ ಇರ್ತಾರೆ. ಬಟ್ ಐ ಡೋಂಟ್ ರೆಕಮೆಂಡ್ ದಟ್. ಯಾಕೆ ಅಂದರೆ ಫಂಕ್ಷನ್ ಮಾಡ್ತಾ ಚಾರ್ಜ್ ಆದರೆ ಬೇಗ ಹೀಟ್ ಆಗಿಬಿಡುತ್ತೆ. ಸ್ಪೆಷಲಿ ಹೀರೋ 10-11 ಅಂತೂ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಏನಪ್ಪ ಮಾಡೋದು, ಚಿಲ್ ಮೌಂಟ್ಗೆ ಕನೆಕ್ಟ್ ಮಾಡಬೇಕಷ್ಟೆ. ಒಂದು ಸರಿ ನಿಮ್ಮ ಆಪ್ರೇಷನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆನ್ ಬಟನ್ ಇರುತ್ತೆ. ಆನ್ ಬಟನ್ನ ಪ್ರೆಸ್ ಮಾಡಿದ್ರೆ ಹೀಗೆ ಗೋಪ್ರೋ ಆನ್ ಆಗುತ್ತೆ. ಓಕೆನಾ? ಸೊ ನೀವು ಸ್ಟ್ಯಾಂಡರ್ಡ್ ಸೆಟ್ಟಿಂಗಲ್ಲಿ ವೈಡ್ ಲೆನ್ಸ್ ಮೋಡ್ ಹಾಕ್ಕೊಂಡು ಇಲ್ಲಿ ಕನೆಕ್ಟ್ ಮಾಡಿದ್ರೆ ವಾಯ್ಸ್ ಆಟೋಮೆಟಿಕಲಿ ಬರುತ್ತೆ. ಈಗ ಟೆಸ್ಟ್ ಮಾಡೋಣ. ಹಲೋ 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 ಆಲೂಗಡ್ಡೆ ಪಲಾವ್. ಇದನ್ನು ಹೇಗಪ್ಪ ಹಾಕೋದು ಅಂದರೆ, ನಿಮ್ಮ ಟೆಲಿಸನ್ ಮೌಂಟ್ ಇರುತ್ತಲ್ಲ, ಈ ಮೌಂಟ್ನ ಓಪನ್ ಮಾಡ್ಕೊಳ್ಳಿ. ನೀವು ಆ್ಯಕ್ಚುಲಿ ಒಂದೆರಡು ಟ್ರಯಲ್ ರನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಬೈಕ್ಗೆ ಯಾವ ಆ್ಯಂಗಲಲ್ಲಿ ನೀವು ಇದನ್ನು ಸೆಟ್ ಮಾಡ್ತಾ ಇದ್ದೀರಾ ಅಂತ. ಆಯಿತು? ಸೊ ಇದನ್ನು ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಶೇಕಿ ಬರಬಾರ್ದು. ಸೊ ಹೀಗೆ ನೀವು ನಿಮ್ಮ ಕ್ಯಾಮ್ರಾನ ಸೆಟಪ್ ಮಾಡಿಕೊಂಡ್ರೆ ನಿಮ್ಮ ರೈಡಿಂಗಿಗೂ ಡಿಸ್ಟರ್ಬ್ ಆಗಬಾರ್ದು, ಹಾಗೆ ನಿಮ್ಮ ವಿಷನ್ಗೂ ಡಿಸ್ಟರ್ಬ್ ಆಗಬಾರ್ದು. ಕ್ಯಾಮ್ರಾನು ಒಳ್ಳೆ ಪೊಸಿಷನಲ್ಲಿ ಕೂತಿರಬೇಕು. ಸೊ ನೀವಿಲ್ಲಿ ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ವೈರ್ನ ತುಂಬ ಉದ್ದ ಬಿಡೋ ಅವಶ್ಯಕತೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೋದು. ನೀವು ಪಾರ್ಕಿಂಗಲ್ಲಿ ಎಲ್ಲಾದರೂ ಹಾಕ್ತಾ ಇದ್ದೀರಾ ಅಂದರೆ ಸಿಂಪಲ್, ಬರೀ ಗೋಪ್ರೋನ ತೆಗೆದುಬಿಟ್ಟು ವೈರ್ನ ಒಳಗಡೆ ಇಟ್ಟರೆ ಅಷ್ಟಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆನಾ? ಈಗ ಮೋಟೋ ವ್ಲಾಗಿಂಗಿಗೆ ನನ್ನ ಹೆಲ್ಮೆಟ್ ರೆಡಿ ಇದೆ. ಸೊ ಗೋಪ್ರೋನ ಆನ್ ಮಾಡಿ ಆಯಿತು. ಆನ್ ಮಾಡಿ ಗಾಡಿ ಮೇಲೆ ಕೂತ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮಾತಾಡ್ತಾ ಹೋದರೆ ಅಲ್ಲಿಗೆ ಮೋಟೋ ವ್ಲಾಗಿಂಗ್ ಸೆಟಪ್ ಮುಗ್ದಿರುತ್ತೆ. ನಿಮ್ಮ ಮೋಟೋ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ, ಇಲ್ಲಿ ನಾನು ಯೂಸ್ ಮಾಡಿರೋ ಎಲ್ಲ ಐಟಮ್ಸ್ನ ಎಲ್ಲೆಲ್ಲಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಅಗೇನ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ, ನನ್ನ ಎಲ್ಲ ಬೈಕಿಂಗ್ ವೀಡಿಯೋಸ್ ನೋಡೋದಕ್ಕೆ ASN ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ ದ ಬೆಸ್ಟ್.